ಸಚಿವ ನಾಗೇಂದ್ರ ಅವರ ಗಮನಕ್ಕೆ ತರದೆ ಅಧಿಕಾರಿಗಳು ಹಣಕಾಸು ವ್ಯವಹಾರ ಮಾಡಿ ಲೆಕ್ಕ ಅಧೀಕ್ಷಕರ ಆತ್ಮಹತ್ಯೆಗೆ ಕಾರಣರಾಗಿದ್ದಾರೆ. ಇದರಲ್ಲಿ ಸಚಿವರ ಕೈವಾಡ ಏನೂ ಇಲ್ಲ ಎಂದು ಕಾಂಗ್ರೆಸ್ ಮುಖಂಡರು ಸ್ಪಷ್ಟಪಡಿಸಿದರು. ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಚಿವ ನಾಗೇಂದ್ರ ಅವರ ಗಮನಕ್ಕೆ ತರದೆ ಅಧಿಕಾರಿಗಳು ಹಣಕಾಸು ವ್ಯವಹಾರ ಮಾಡಿದ್ದಾರೆ. ಅಲ್ಲದೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಚುನಾವಣಾ ನೀತಿ ಸಂಹಿತೆ ಇರುವ ಕಾರಣದಿಂದ ಸಚಿವರು ಯಾವುದೇ ಸಭೆ ಅಥವಾ ಪರಿಶೀಲನೆ ಮಾಡುವ ಅಧಿಕಾರ ಅಥವಾ ಅವಕಾಶ ಇರುವುದಿಲ್ಲ. ಆದರೂ ಈ ಬಗ್ಗೆ ಮಾಹಿತಿ ತಿಳಿಯುತ್ತಲೇ ನಿಗಮದ ಹಣ ವಾಪಸ್ ತರಬೇಕು ಮತ್ತು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದಾಗಿ ಸಚಿವರು ಕೂಡ ಹೇಳಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರಾದ ಅಲ್ಲಂ ಪ್ರಶಾಂತ್, ಮುಂಡರ್ಗಿ ನಾಗರಾಜ್ ಮತ್ತಿತರರು ಪತ್ರಿಕಾಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದ್ದಾರೆ. ರಾಜ್ಯದಲ್ಲಿ ಬಹುದೊಡ್ಡ ಹಗರಣ ಆಗಿದೆ ಅಂತಕ್ಕಂಥ ಒಂದು ಬಿಜೆಪಿಯವರು ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಅದರ ವಿಚಾರವಾಗಿ ಕ್ಲಾರಿಫಿಕೇಶನ್ ಮಾಡಲಿಕ್ಕೆ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಮೊದಲನೇದಾಗಿ ನಾನು ನಿಮಗೆ ಗೊತ್ತಿರಂಗೆ 2.5 ತಿಂಗಳಿಂದ MCC ಇದೆ, ದೇಶದಲ್ಲಿ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ನಡೀತಾ ಇದೆ. ಈ ಹಂತದಲ್ಲಿ ತಮ್ಮ ಗಮನಕ್ಕಿರಲಿ, ಯಾವುದೇ ಸಚಿವರು, ಸರ್ಕಾರದ ಭಾಗದಲ್ಲಿ ಇರ್ತಕ್ಕಂಥ ಸಚಿವರು, ಶಾಸಕರು ಅಥವಾ ಯಾವುದೇ ನಿಗಮ ಮಂಡಳಿ ಅಧ್ಯಕ್ಷರಾಗಲಿ ಯಾವುದೇ ಪತ್ರ ವ್ಯವಹಾರ ಮತ್ತು ಯಾವುದು ಮಾಡೋದಿಲ್ಲ ಅಂತಕ್ಕಂಥ ವಿಶೇಷವಾಗಿ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಮೊನ್ನೆ ಒಂದು ಇಮಿಡಿಯೇಟ್ ಆಗಿ ಇವರು ಏನು ಸುಸೈಡ್ ಮಾಡ್ಕೊಂಡ್ರು, ಅವಾಗ ಹೊರಗಡೆ ಬಂತು ಈ ಪ್ರಕರಣ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸಚಿವರು ಈ ಬಗ್ಗೆ ಅವರ ಗಮನಕ್ಕೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಆ ನಿಗಮದಲ್ಲಿ 187 ಕೋಟಿ ರೂಪಾಯಿಗಳಲ್ಲಿ 88 ಕೋಟಿ 67 ಲಕ್ಷ ರೂಪಾಯಿಗಳು ಏನಾದ್ರು ಯೂನಿಯನ್ ಬ್ಯಾಂಕಿಗೆ ಹೋಗಿದೆ, ವರ್ಗಾವಣೆ ಆಗಿದೆ ಅಂತಕ್ಕಂಥ ವಿಚಾರ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅವರು ಸಚಿವರು ಇಲ್ಲಿಂದ ಓಡಿಬಿಟ್ಟು ಕ್ರಮ ತಗೊಂಡು ಬ್ಯಾಂಕಿಗೆ ಅವರೇ ಖುದ್ದಾಗಿ ಅಧಿಕಾರಿಗಳಿಗೆಲ್ಲ MD ಅವರು ಕಳಿಸಿ ಅಲ್ಲಿರ್ತಕ್ಕಂಥ ಎಲ್ಲರ ಜೊತೆ ಚರ್ಚೆ ಮಾಡಿ ಸುಮಾರು 28 ಕೋಟಿ ರೂಪಾಯಿಗಳು ವಾಪಸ್ ತರುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದರ ನಂತರ ಅದರ ಸಂಬಂಧ ಯಾವಾಗ ಗೊತ್ತಾಯಿತು, ಇಮಿಡಿಯೇಟ್ ಆಗಿ ಒಂದು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ವಸಂತ ನಗರದಲ್ಲಿ ಒಂದು FIR ದಾಖಲಾಗ್ತದೆ. FIR ದಾಖಲಾಗಿ ಅಲ್ಲಿ ಯಾವ ಅಧಿಕಾರಿಗಳು ಯಾರು ಬ್ಯಾಂಕ್ನವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೇನು ಕೇಸ್ ರಿಜಿಸ್ಟರ್ ಆಗಿರ್ತಕ್ಕಂಥ ವಿಚಾರ ತಮಗೆ ಗೊತ್ತಿದೆ. ಆದರೆ ಎಲ್ಲರೂ ಏನು ಹೇಳಿಕೆ ಕೊಟ್ಟಿದ್ದಾರೆ, ಈಗ ಮೃತ ಹೊಂದಿರ್ತಕ್ಕಂಥ ನೌಕರಿಯನ್ನು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರು ಯಾರು ಸಚಿವರ ಹೆಸರನ್ನ ಎಲ್ಲಿ ಬಳಸ್ಕೊಂಡಿಲ್ಲ. ಅವ್ರು ಹೇಳ್ತಾರೆ ನಮಗೆ ಅಲ್ಲಿ ನಿಗಮದಲ್ಲಿ 3 ಜನದ ಹೆಸರು ಅದ್ರಾಗ ಹೇಳಿದ್ದಾರೆ. ಅವ್ರು ಹೇಳಿದ್ದು ಏನ್ ಹೇಳ್ತಾರಂದ್ರೆ, ನಮಗೆ MD ಅವರು ಹೇಳಿದ್ರು ಹಣ ವರ್ಗಾವಣೆ ಮಾಡ್ಬೇಕಂತ ಹೇಳಿ. ಯಾರು ಸಚಿವರು ಮೌಖಿಕವಾಗಿ ಹೇಳಿದ್ರು ಅಂತ ಹೇಳಿ ಅದಕ್ಕೆ ಯಾವ್ದು ದಾಖಲೆ ಇರಲಿಲ್ಲ. ಸಚಿವರು ಮೌಖಿಕವಾಗಿ ಯಾವ್ದು ಹೇಳಕ್ ಆಗೋದಿಲ್ಲ, ತಮ್ಗೆಲ್ಲ ಮಾಹಿತಿ ಇರಬೇಕು. ಸಚಿವರು ಏನಾದ್ರು ಇದ್ರೆ ರೈಟಿಂಗ್ ನಲ್ಲಿ ಕೊಡ್ಬೇಕಾಯ್ತು ಹಣ ವರ್ಗಾವಣೆ ಮಾಡಿ ಅಂತಕ್ಕಂಥದ್ದು. ಯಾಕಂದ್ರೆ ನಿಗಮಕ್ಕೆ ಈಗಾಗಲೇ ಅಧ್ಯಕ್ಷರು ನೇಮಕ ಆಗಿದ್ದಾರೆ. ಯಾವುದೇ ಒಂದು ಡಿಸಿಷನ್ ತಗೊಳ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ನಿಗಮದ ಅಧ್ಯಕ್ಷರು ಡಿಸಿಷನ್ ತಗೊಳ್ಬೇಕು. ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಅಲ್ಲೊಂದು ಬೋರ್ಡ್ ಇರುತ್ತೆ. ಬೋರ್ಡ್ ಅಲ್ಲಿ ಪಾಸ್ ಆಗಬೇಕು, ಮೀಟಿಂಗ್ ಅಲ್ಲಿ ಪಾಸ್ ಆಗಿ ನಂತರ ಯಾವುದೇ ಹಣದ ವ್ಯವಹಾರ ನಡೀತಕ್ಕಂಥ ವಿಚಾರ ಇದೆ. ಈ ಹಿನ್ನೆಲೆಯಲ್ಲಿ ಸಚಿವರದ್ದು ಯಾವುದು ಪಾತ್ರ ಇಲ್ಲ. ಮೊದಲನೇದಾಗಿ ನಿನ್ನೆನೆ ನಮ್ಮ ಸಚಿವರು ವಿಧಾನಸೌಧದಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿ ಅದರಲ್ಲಿ ಹೇಳಿದ್ದಾರೆ. ಯಾಕಂತಂದ್ರೆ ಬಿಜೆಪಿಯ ಏನು ವಿರೋಧ ಪಕ್ಷದವರು ಇದ್ದಾರೆ, ಅವರು ಒಂದೇ ಆರೋಪ ಮಾಡ್ತಾ ಇದ್ದಾರೆ, ಸಚಿವರು ರಾಜೀನಾಮೆ ಕೊಡ್ಬೇಕಂತ ಹೇಳಿ. ನಾವೆಲ್ಲರೂ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತೀವಿ, ಸಚಿವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಬರುವುದಿಲ್ಲ. ಆ ಪ್ರಶ್ನೆ ಎದ್ದೇಳೋದಿಲ್ಲ, ಆ ಪ್ರಶ್ನೆ ಉದ್ಭವಿಸಿಲ್ಲ ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಸಚಿವರ ಹೆಸರಾಗ್ಲಿ, ಸಚಿವರು ನೇರವಾಗಿ ಭಾಗಿಯಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಆಮೇಲೆ ಸಚಿವರು ಜೊತೆಗಿರ್ತಕ್ಕಂಥವ್ರು ಸಚಿವರು ಖಾತೆಗಳಿಗಾಗ್ಲಿ ಅವ್ರ ಜೊತೆಗಿರ್ತಕ್ಕಂಥ ಯಾವ್ದಾದ್ರು ಕಾಂಟ್ರಾಕ್ಟ್ಗೆ ದುಡ್ಡು ವರ್ಗಾವಣೆ ಆಗಿಲ್ಲ. ನಮ್ಗೆಲ್ಲ ಮಾಹಿತಿ ಇದೆ ತಮ್ಗೆಲ್ಲ. ಆ ಕಾರಣಕ್ಕೋಸ್ಕರ ತಾವು ದಯಮಾಡಿ ಈ ಒಂದು ವಿಚಾರವನ್ನು ನಾವು ಒಂದೇ ಸ್ಪಷ್ಟಪಡ್ಲಿಕ್ಕೆ ಇಷ್ಟಪಡ್ತಾ ಇದೀವಿ. ತಮಗೆ ನೋಟ್ ಬರುತ್ತೆ, ಇದ್ರಾಗೆಲ್ಲ ನಾವು ಬ್ರೀಫ್ ಮಾಡಿದೀವಿ. ಯಾವುದೇ ಕಾರಣಕ್ಕೂ ಈ ಬಿಜೆಪಿಯವರೇನು ಕುತಂತ್ರ ಮಾಡ್ತಾ ಇದ್ದಾರೆ, ಅವರ ಕುತಂತ್ರಕ್ಕೆ ಯಾವುದು ಫಲ ಕೊಡೋದಿಲ್ಲ. ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ಯಾವುದು ಭ್ರಷ್ಟಾಚಾರ ಮಾಡಿಲ್ಲ. ಇಲ್ಲಿ ಲೋಕಲ್ ಆಗಿರ್ತಕ್ಕಂಥ ಏನು ನಮ್ಮ ಶ್ರೀರಾಮುಲು ಅವರು ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ನಾವು ಸೋಲಿಸಿದ್ವಿ ನಮ್ಮ ಸಚಿವರು. ಅದರ ನಂತರ ಈಗ MP ಎಲೆಕ್ಷನ್ ನಡೆದಿದೆ, ಮೋಸ್ಟ್ಲಿ ಸೋಲುವಂತ ಹಂತದಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಈ ಹಂತದಲ್ಲಿ ಅವ್ರಿಗೆ ಎಲ್ಲೋ ಒಂದು ಭ್ರಮ ನಿರಸನ ಆಗಿದೆ. ಹೇಗಾದ್ರೂ ಮಾಡಿ ಇದನ್ನ ದೊಡ್ಡ ಮಟ್ಟದಲ್ಲಿ ನಾವು
ಬಿಲ್ಡಪ್ ಕೊಡಬೇಕು, ರಾಜ್ಯ ಮಟ್ಟದಲ್ಲಿ ಇದು ಇಶ್ಯೂ ಮಾಡ್ಬೇಕನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ನಾನು ಮನವಿ ಮಾಡ್ತೀನಿ ಪತ್ರಿಕಾ ಮಾಧ್ಯಮದ ಮುಖಾಂತರ, ನಮ್ಮ ಈಗಾಗಲೇ ನಮ್ಮ ಸಚಿವರು ಕಳೆದ ಏನು ಇನ್ಸಿಡೆಂಟ್ ಆಗಿದ ತಕ್ಷಣ, ಏನು ಘಟನೆ ನಡೀತು ತಕ್ಷಣ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇರ್ತಕ್ಕಂಥ ಎಲ್ಲ ವಾಸ್ತವ ವಿಚಾರಗಳನ್ನ ಅವ್ರಿಗೆ ತಿಳಿಸಿದ್ದಾರೆ. ಹೈಕಮಾಂಡ್ ಇದು ವಿಚಾರ ಗೊತ್ತಾಗಿದೆ, ಇದರಲ್ಲಿ ಯಾವುದೇ ಸಚಿವರ ಪಾತ್ರ ಇಲ್ಲ ಅಂತಕ್ಕಂಥ ವಿಚಾರ ಗೊತ್ತಾಗಿದ ತಕ್ಷಣ ಅವ್ರು ಯಾವುದೇ ಇಮಿಡಿಯೇಟ್ ಆಗಿ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಯಾರು ಮೃತ ಹೊಂದಿದ್ದಾರೆ ಅವ್ರ ಕುಟುಂಬಕ್ಕೆ ಆ ದೇವರು ಆ ಶಕ್ತಿ ಕೊಡ್ಲಿ, ಏನು ಅವರಿಗೆ ಸಮಾಧಾನ ಆಗ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ಹೇಳಿ ಕೇಳ್ಕೊಳ್ತಾ, ನಿಮ್ಮದೇ ಒಂದು ಅಕೌಂಟ್ ಇರುತ್ತೆ ಬ್ಯಾಂಕ್ ನಲ್ಲಿ, ನಿಮಗೆ ಗೊತ್ತಾದಂಗೆ ಹೊರಗೆ ಹೋದ್ರೆ ನೀವು ಕಂಪ್ಲೇಂಟ್ ಮಾಡ್ತೀರಾ? ಮಾಡ್ತೀವಿ. ಈಗ ನಮಗೂ ಅದೇ ತಿಳಿದಿದೆ, ನಾವು ಕಂಪ್ಲೇಂಟ್ ಮಾಡಿದ್ವಿ. ಈಗ ಒಂದು ಯಾವುದೇ ಅಕೌಂಟ್ ಇಂದ ವರ್ಗಾವಣೆ ಆಗ್ಬೇಕಂದ್ರೆ ಟೆಕ್ನಿಕಲ್ ಕಂಪ್ಯೂಟರೈಸೇಷನ್ಸ್ ಇರುತ್ತೆ, ಫೋನ್ ನಂಬರ್ ಇರುತ್ತೆ, ಮೇಲಿಗೆ ಬರುತ್ತೆ, ನಿಮಗೂ ಬರುತ್ತೆ, 5 ರೂಪಾಯಿ ಹೋದ್ರೂ ಬರುತ್ತೆ, ಹೌದಾ? ಬರುತ್ತೆ. ಈಗ ಇದರಲ್ಲಿ ಮೊಬೈಲ್ ನಂಬರ್ ಚೇಂಜ್, ಇಮೇಲ್ ನಂಬರ್ ಚೇಂಜ್, ಪ್ರತಿಯೊಂದು ಡಾಟಾ ಚೇಂಜ್ ಮಾಡಿದಾಗ ಅದು MD ಮಾಡೋಕ್ಕೂ ಆಗಲ್ಲ ಮತ್ತು ಮಿನಿಸ್ಟರ್ಗಂತೂ ಗಮನಕ್ಕೆ ಇರಲ್ಲ. ಬಿಕಾಸ್ ಅದು ನಿಗಮ ಮಂಡಳಿ ಇರೋದ್ರಿಂದ ಅದೇ ಒಂದು SOPs ಇರ್ತಾವೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ಸರ್ಕಾರದಲ್ಲಿ ಇರೋದ್ರಿಂದ ಆ ಪ್ರೊಸೀಜರ್ ಇಂದ ಯಾವುದೇ ಒಂದು ಚೇಂಜ್ ಆಗ್ಬೇಕಂದ್ರೆ ನಿನ್ನೆ ಮಿನಿಸ್ಟರ್ ಕೂಡ ಹೇಳಿದ್ರು, ಒಂದು ದೊಡ್ಡ ಮೀಟಿಂಗ್ ಆಗ್ಬೇಕು. ಮೀಟಿಂಗ್ ಆದ್ಮೇಲೆ ಏನಾದ್ರೂ ಒಂದು ಡಿಸಿಷನ್ ಆಗುತ್ತೆ. ಎಷ್ಟು ಅಮೌಂಟ್ ಅಂತ ಒಂದು ಲಿಮಿಟ್ ಇರುತ್ತೆ. ನಮ್ಮ ಸ್ಟೇಟ್ ನಲ್ಲಿ ಆಗ್ಲಿ, ಈಗ ಡಿಸ್ಟಿಕ್ ಲೆವೆಲ್ ಅಲ್ಲಿ ನಮ್ಮ ಜಿಲ್ಲಾ ಪರಿಷತ್ ನಲ್ಲಿ 5 ಲಕ್ಷಕ್ಕಿಂತ ಹೆಚ್ಚಿಗೆ ಕೊಡಕ್ ಆಗಲ್ಲ. ಹಂಗೆ ಪ್ರತಿಯೊಂದು ನಿಗಮದಲ್ಲಿ ಒಂದು ಅಮೌಂಟ್ ಮೇಲೆ ಯಾವುದೇ ವರ್ಗಾವಣೆ ಮಾಡಬೇಕಂದ್ರೆ ಇಟ್ ಹ್ಯಾಸ್ ಟು ಬಿ ಕೆಪ್ಟ್ ಇನ್ ದಿ ಮೀಟಿಂಗ್. ಮೀಟಿಂಗ್ ಇಲ್ದಂಗೆ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇವ್ರ ಮೇಲೆ ಹೆಂಗೆ ಜವಾಬ್ದಾರಿ ಆಗುತ್ತೆ. ಈಗ ಮೀಟಿಂಗ್ ನಲ್ಲಿ ಆ ಸಬ್ಜೆಕ್ಟ್ ಡಿಸ್ಕಸ್ ಆಗಿ ವರ್ಗಾವಣೆ ಆಗಿದೆ ಅಂದ್ರೆ ತಪ್ಪು ಅಂತ ಹೇಳಲಿಕ್ಕೆ ನೀವು ಅಪವಾದ ಹಾಕಬಹುದು. ಈಗ ಮೀಟಿಂಗೇ ಆಗಿಲ್ಲ, ಕೋಡ್ ಆಫ್ ಕಂಡಕ್ಟ್ ನಲ್ಲಿ ಏನೂ ಆಗಿಲ್ಲ ಅಂತ ಟೈಮ್ ನಲ್ಲಿ ಅವರು ಒಬ್ರು ಅಡ್ವಾಂಟೇಜ್ ತಗೊಂಡು ತಪ್ಪು ಮಾಡಿದಾರಂತ ನಮ್ಮ ಇವತ್ತಿನವರೆಗೂ ಈ ಮಿನಿಟ್ ವರೆಗೂ ಮಾಹಿತಿಗೆ ಇದನ್ನ ಹೇಳ್ಬೋದು. ನಾಳೆ ಏನು ಡೆವಲಪ್ಮೆಂಟ್ ಆಗುತ್ತೆ ಅದ್ರ ಬಗ್ಗೆ ಇನ್ನು ನೆಕ್ಸ್ಟ್ ಹೇಳ್ಬೋದು.